ಅಂದು ಕೂಲಿ ಕಾರ್ಮಿಕ, ಇಂದು ಚೀನಾದ ನಂಬರ್ 1 ಧನಿಕ. ಪ್ರತಿಕೂಲತೆಯ ನಡುವೆ ಯಶಸ್ಸು ಇದ್ದೇ ಇರುತ್ತದೆ. ನಿಜವಾದ ಬದುಕು ಸವಾಲುಗಳನ್ನ ದಾಟಿಕೊಂಡೇ ಸಾಗುತ್ತದೆ. ಅಪ್ಪನದ್ದೋ ಅಜ್ಜನದ್ದೋ ಬಿಸ್ನೆಸ್ ಮುಂದುವರಿಸಿ ಇನ್ನೊಂದು ಹಂತಕ್ಕೆ ತಲುಪಿಸಿದ ಉದ್ಯಮಿಗಳು ನಮ್ಮ ನಡುವೆ ಸಾಕಷ್ಟಿದ್ದಾರೆ. ಮಕ್ಕಳ ಕೈ ಹಿಡಿದು ಉದ್ಯಮ ರಂಗದಲ್ಲಿ ಬೆಳೆಸುವ ಪೋಷಕರು ನಮ್ಮ ನಡುವೆ ತುಂಬ ಜನರಿದ್ದಾರೆ. ಇವರಲ್ಲೇನೂ ವ್ಯತ್ಯಾಸವಿಲ್ಲ, ವಿಶೇಷವಿಲ್ಲ. ಆದರೆ ಛಲ ಮತ್ತು ಕಠಿಣ ಪರಿಶ್ರಮವನ್ನೇ ಬಂಡವಾಳವಾಗಿ ವಹಿಸಿಕೊಂಡವರ ಕಥನಗಳು ರೋಚಕ ಮತ್ತು ಪ್ರಚೋದಕ. ಹೀಗೆ ಝೀರೋದಿಂದ ಹೀರೋ ಆದವರ ಬದುಕು ಎಂಥ ಸೋಂಬೇರಿ ವ್ಯಕ್ತಿಯಲ್ಲೂ ಸಣ್ಣ ಕದಲಿಕೆಯನ್ನು ತರಬಲ್ಲದು. ಮಾಡುವ ಕೆಲಸ ಯಾವುದೇ ಇರಲಿ, ದೊಡ್ಡದೊಂದು ಕನಸು ಹಿಡಿದ ಕೆಲಸವನ್ನು ಮುಗಿಸುವ ಮನಸ್ಸಿದ್ದರೆ ಯಶಸ್ಸು ಮೆತ್ತಗೆ ಬಂದು ಜೈ ಎನ್ನುತ್ತದೆ. ಈ ಮಾತಿಗೆ ಉದಾಹರಣೆಯಾಗಿ ಚೀನಾದ ನಂಬರ್ 1 ಸಿರಿವಂತ ಜೋಂಗ್ ಶಾನ್ ನಮ್ಮ ಕಣ್ಣೆದುರಿಗೆ ನಿಲ್ಲುತ್ತಾರೆ. ಫೋರ್ಬ್ಸ್ ವರದಿಯ ಪ್ರಕಾರ ಅವರು $62.4 ಶತಕೋಟಿ, ಅಂದರೆ $5.64 ಲಕ್ಷ ಕೋಟಿ ಸಂಪತ್ತಿನ ಒಡೆಯ. ನಮ್ಮಲ್ಲಿ ಬಿಸ್ಲೇರಿ ಮಿನರಲ್ ವಾಟರ್ ಇರುವಂತೆ ಚೀನಾದಲ್ಲಿ ನಾಂಗ್ಪು ಸಿಂಗ್ ಬಾಟಲ್ ವಾಟರ್ ಕಂಪನಿ ಮನೆ ಮಾತಾಗಿದೆ. 20,000 ಅಧಿಕ ಉದ್ಯೋಗಿಗಳಿಗೆ ಬದುಕು ಕಟ್ಟಿಕೊಳ್ಳಲು ಈ ಕಂಪನಿ ನೆರವಾಗಿದೆ. ಇದನ್ನು ಕಟ್ಟಿ ಬೆಳೆಸಿದ ಶಾನ್ ಸರಿಯಾಗಿ ಒಂದು ಡಿಗ್ರಿಯನ್ನು ಪಡೆದವರಲ್ಲ. ಡಿಗ್ರಿ ಮಾತಿರಲಿ, ಎಲಿಮೆಂಟರಿ ಸ್ಕೂಲನ್ನು ಮಧ್ಯದಲ್ಲಿ ಬಿಡಬೇಕಾಗಿತ್ತು. ತುತ್ತಿನ ಚೀಲ ತುಂಬಿಸಲು ಕಟ್ಟಡ ಕಾರ್ಮಿಕನಾಗಿ, ನ್ಯೂಸ್ ರಿಪೋರ್ಟರ್ ಆಗಿ, ಪಾನೀಯ ಕಂಪನಿಯೊಂದರ ಸೇಲ್ಸ್ ಏಜೆಂಟ್ ಆಗಿ ಒಂದಷ್ಟು ವರ್ಷ ಕೆಲಸ ಮಾಡಬೇಕಾಗಿತ್ತು. ಬಳಿಕ ಸ್ವಂತದ ಬಿಸ್ನೆಸ್ ಮಾಡಲು ಮುಂದಾದರು. ಪ್ರಸ್ತುತ ಉದ್ಯಮ ಆರಂಭಿಸುವುದು ಅಷ್ಟೇನೂ ಕಷ್ಟದ ಕೆಲಸವಲ್ಲ. ಸಾಲ ಕೊಡಲು ಬ್ಯಾಂಕುಗಳಿವೆ, ತರಬೇತಿ ನೀಡಲು ಸಂಸ್ಥೆಗಳಿವೆ, ಮಾಹಿತಿ ಎಲ್ಲವೂ ಅಂತರ್ಜಾಲದಲ್ಲಿ ಬೆರಳ ತುದಿಯಲ್ಲಿ ಲಭ್ಯವಾಗುತ್ತದೆ. ಆರ್ಥಿಕ ಬಲವಿಲ್ಲದ ಕುಟುಂಬವೊಂದರ ಯುವಕನೊಬ್ಬ ತಳಮಟ್ಟದಿಂದ ಕಂಪನಿ ಕಟ್ಟಿ ಪ್ರತಿಸ್ಪರ್ಧಿ ಕಂಪನಿಗಳೊಂದಿಗೆ ಹೆಣಗಾಡಿ ಲಾಭದ ಗಳಿಕೆ ಕಂಪನಿಯನ್ನು ತಂದಿದ್ದು ಶಾನ್ ಹೆಗ್ಗಳಿಕೆ. ಹೀಗಾಗಿಯೇ ಅವರನ್ನು ಒಂಟಿ ತೋಳ ಎಂದು ಚೀನಾದ ಮಾಧ್ಯಮಗಳು ಕರೆಯುತ್ತವೆ. ತಮ್ಮ ಬದುಕಿನಲ್ಲಿ ಏನೆಲ್ಲ ಆಗಿದೆ ಎಂದು ನೋಡಿದರೆ ಅವರಿಗೆ ಅಚ್ಚರಿ ಏನೂ ಆಗುತ್ತಿಲ್ಲ. 2019ರಲ್ಲಿ $1.8 ಶತಕೋಟಿ ಮೌಲ್ಯದ ಸಂಪತ್ತನ್ನು ಹೊಂದಿದ ಅವರು 2023 ಅಂತ್ಯಕ್ಕೆ ಒಟ್ಟಿಗೆ $68.9 ಶತಕೋಟಿ ಸಂಪತ್ತಿನ ಒಡೆಯರಾದರು. ಕೇವಲ 4 ವರ್ಷಗಳಲ್ಲಿ ಇಷ್ಟೆಲ್ಲ ಆಗಿದೆ ಎಂದು ಪರಿಭಾವಿಸುವ ಅಗತ್ಯವಿಲ್ಲ. 69 ವರ್ಷದ ಈ ಹೆಚ್ಚಿನ ಸಾಧನೆಯನ್ನು ಸಂಭ್ರಮಿಸುವ ನಾವು ಯಶಸ್ಸಿನಿಂದ ಅಡಗಿರುವ ದಶಕಗಳ ಶ್ರಮ, ಸಂಕಟ ಮತ್ತು ಛಲಗಳನ್ನು ಮರೆಯಬಾರದು. ಯಶಸ್ಸಿನ ಹಿಂದೆ ಎಷ್ಟೋ ನಿದ್ದೆಗೆಟ್ಟ ರಾತ್ರಿಗಳಿವೆ. ಸೋತರು ಮತ್ತೆ ಗೆಲ್ಲುವೆ ಎಂದು ಎದ್ದು ನಿಂತ ಆತ್ಮವಿಶ್ವಾಸವಿದೆ. ಚೀನಾದ ಆಂಗ್ ಜೆ ಪ್ರಾಂತ್ಯಾಂಗ್ ಜಾಂಗ್ ಶಾನ್ ನಾಂಗ್ಪು ಸ್ಟಿಂಗ್ ಕಂಪನಿಯಷ್ಟೇ ಅಲ್ಲ, ಕಂಪನಿಗಳ ಸಮೂಹವನ್ನೇ ಹೊಂದಿದ್ದಾರೆ. ವಾಟರ್ನಿಂದ ಹೆಲ್ತ್ ಮತ್ತು ವೆಲ್ತ್ ತನಕ ಅವರ ಉದ್ಯಮ ವಿಸ್ತಾರಗೊಂಡಿದೆ. ಒಂದು ಕಂಪನಿಯನ್ನು ನೀವು ಕಟ್ಟಿದರೆ ಅದು ಇನ್ನಷ್ಟು ಕಂಪನಿಗಳನ್ನು ತಾನಾಗಿಯೇ ರೂಪಿಸುತ್ತದೆ. ಹೊಂದಿಕೊಳ್ಳುವುದು ಮತ್ತು ಹೊಸತನಕ್ಕೆ ತೆರೆದುಕೊಳ್ಳುವ ಸಾಮರ್ಥ್ಯವೇ ಸಕ್ಸಸ್ ಮಂತ್ರ. ಅವರು ತಮ್ಮ ಉತ್ಪನ್ನಗಳ ವೈವಿಧ್ಯಗೊಳಿಸಿದರು, ವಿವಿಧ ಪಾನೀಯಗಳನ್ನು ಪರಿಚಯಿಸಿದರು ಮತ್ತು ಚೀನಾದ್ಯಂತ ಬ್ರ್ಯಾಂಡ್ನ ವ್ಯಾಪ್ತಿಯನ್ನು ವಿಸ್ತರಿಸಿದರು. 2020ರಲ್ಲಿ ಜಾಗತಿಕ ಕೋವಿಡ್ ಸಾಂಕ್ರಾಮಿಕದ ನಡುವೆಯೂ ಶಾನ್ ಅವರ ನಿವ್ವಳ ಸಂಪತ್ತಿನ ಮೌಲ್ಯವು ಹೆಚ್ಚಾಗಿತ್ತು. ಚೀನಾದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿ ಅವರು ಹೊರಹೊಮ್ಮಿದರು. ಅವರ ಲಸಿಕೆ ತಯಾರಿಕಾ ಕಂಪನಿಯು ಕೋವಿಡ್ ವಿರುದ್ಧದ ಹೋರಾಟದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದೆ. ದೂರದೃಷ್ಟಿಯ ಉದ್ಯಮಿಯಾಗಿ ಶಾನ್ ಇತ್ತೀಚಿನ ವರ್ಷಗಳಲ್ಲಿ ಕೈ ಹಿಡಿಯಲಿಲ್ಲ ಬಂಗಾರವೇ ಆಗಿದೆ. ಆರ್ಥಿಕ ಯಶಸ್ಸಿನಿಂದಷ್ಟೇ ಈ ಮನುಷ್ಯ ಗುರುತಿಸಿಕೊಂಡಿಲ್ಲ. ಗುಣಮಟ್ಟದ ಉತ್ಪನ್ನ ಮತ್ತು ಸಾಮಾಜಿಕ ಜವಾಬ್ದಾರಿ ಮೂಲಕ ಅವರು ಗಮನ ಸೆಳೆಯುತ್ತಾರೆ. ಸರಳ ಜೀವನ ಶೈಲಿಯಿಂದಾಗಿ ಉಳ್ಳವರು ಹೇಗಿರಬೇಕು ಎನ್ನುವ ಮಾದರಿಯನ್ನು ರೂಪಿಸಿದ್ದಾರೆ. ಅಂದಹಾಗೆ ಪಾನೀಯ ಕಂಪನಿಯೊಂದರ ಸೇಲ್ಸ್ ಏಜೆಂಟ್ ಆದ ಅವಧಿಯೇ ಶಾನ್ ಪಾಲಿಗೆ ಟರ್ನಿಂಗ್ ಪಾಯಿಂಟ್. ಟಾರ್ಗೆಟ್ಗಳ ಭಾರಕ್ಕೆ ಕುಗ್ಗಿ ಹೋಗದೆ ಮುಂದೆ ತಾನೇ ವಾಟರ್ ಬಾಟಲ್ ಉದ್ಯಮದ ಕಂಪನಿ ನಾಂಗ್ಪುವನ್ನು ಕಟ್ಟಲು ಸೇಲ್ಸ್ ಏಜೆಂಟ್ ಅನುಭವವೇ ಮೆಟ್ಟಲಾಯಿತು. 1988ರಲ್ಲಿ ವಾಟರ್ ಬಾಟಲ್ ಬಿಸ್ನೆಸ್ ಶುರು ಮಾಡಿ ಕಂಪನಿ ಆರಂಭಗೊಂಡ 30 ವರ್ಷಗಳ ಬಳಿಕ ಷೇರುಪೇಟೆಯಲ್ಲಿ ಲೀಸ್ಟಿಂಗ್ ಆಯಿತು. ಷೇರುದಾರರಿಗೆ ನಾಂಗ್ಪು ಬಗೆಗೆ ಆಧಾರ ವಿಶ್ವಾಸ.
ಹೀಗಾಗಿ ಷೇರು ಮೌಲ್ಯ ಹೆಚ್ಚುತ್ತಲೇ ಇದೆ. ನಿಮ್ಮ ಬೇರುಗಳು ನಿಮ್ಮ ಎತ್ತರವನ್ನು ನಿರ್ಧರಿಸುವುದಿಲ್ಲ. ನಾನು ಕಟ್ಟಡ ಕಟ್ಟುವ ಕೂಲಿ ಕೆಲಸಗಾರನಾಗಿ ವೃತ್ತಿ ಆರಂಭಿಸಿದೆ, ಆದರೆ ನನ್ನ ಆಕಾಂಕ್ಷೆಗಳನ್ನು ಮಿತಿಗೊಳಿಸಲು ನಾನು ಎಂದಿಗೂ ಬದುಕಿಗೆ ಅವಕಾಶ ನೀಡಲಿಲ್ಲ. ಸವಾಲುಗಳನ್ನು ಸ್ವೀಕರಿಸುವಲ್ಲಿ ನಾವು ಹಿಂಬೆಟ್ಟಬಾರದು. ಅಡೆತಡೆಗಳು ನಮ್ಮ ಅವಕಾಶಗಳನ್ನು ಮರೆಮಾಚುತ್ತವೆ. ಹೀಗಾಗಿ ಸೋಲು ಎದುರಾಗಲಿ, ನೋ ಪ್ರಾಬ್ಲಮ್. ಪ್ರತಿ ಹಿನ್ನಡೆಯು ಕಲಿಕೆಗೆ, ನಮ್ಮ ಬೆಳವಣಿಗೆಗೆ ಪೂರಕ ಅಲ್ಲದೆ ಪುಟದೇಳುವ ಸೋಲುಗಳು ನಮ್ಮ ಪಾಲಿನ ಅವಕಾಶಗಳು ಎಂಬುದಾಗಿ ಜಾನ್ ಹೇಳುತ್ತಾರೆ.